ದೃಷ್ಟಿ ವಿಶೇಷ ಚೇತನರಿಗೆ ವಿಶೇಷ ಸೌಲಭ್ಯ ಒದಗಿಸಲಾಗಿದೆ. ಶಾಂತಿನಗರ ಬಿಎಂಟಿಸಿ ಕೇಂದ್ರ ಕಚೇರಿ ಮುಂಭಾಗದಲ್ಲಿ ವಿಶೇಷ ವ್ಯವಸ್ಥೆ ಇರುವ ಆನ್ಬೋರ್ಡ್ ಬಸ್ಗಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಿದ್ದಾರೆ. ಅಂಧರಿಗಾಗಿ ದೆಹಲಿ ಐಐಟಿಯಿಂದ ವಿಶೇಷ ಆನ್ಬೋರ್ಡ್ ಟೆಕ್ನಾಲಜಿ ಡೆವಲಪ್ ಮಾಡಲಾಗಿದ್ದು ಅದನ್ನು ಬಿಎಂಟಿಸಿ ಬಸ್ಗಳಲ್ಲಿ ಅಳವಡಿಸಲಾಗಿದೆ. ದೃಷ್ಟಿ ವಿಶೇಷ ಚೇತನರಿಗಾಗಿ ವಿಶೇಷವಾಗಿ ರಿಮೋಟ್ ಡಿವೈಸ್ ಸಿದ್ಧವಾಗಿದೆ. ದೃಷ್ಟಿ ಚೇತನರು ನಗರದ ಯಾವುದೇ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತು ರಿಮೋಟ್ ಡಿವೈಸ್ ಪ್ರೆಸ್ ಮಾಡಿದರೆ ಸಾಕು, ಬಸ್ ಚಾಲಕರ ಜೊತೆ ನಿಂತಲ್ಲೇ ಮಾತನಾಡುವ ವ್ಯವಸ್ಥೆ ಇದಾಗಿದೆ. ಯುವಕರಿಬ್ಬರು ಬೈಕ್ ಒಂದರಲ್ಲಿ ಹೆಲ್ಮೆಟ್ ಹಾಕದೆ ನಡು ರಸ್ತೆಯಲ್ಲಿ ವೀಲಿಂಗ್ ಮಾಡಿ ಹುಚ್ಚಾಟವಾಡಿದ್ದಾರೆ. ಬೆಂಗಳೂರಿನ ಅಶೋಕ ಬೆಲ್ಲ ರಸ್ತೆಯಲ್ಲಿ ಈ ಘಟನೆ ಕಂಡು ಬಂದಿದೆ. ಯುವಕರಿಬ್ಬರು KA05 KM 7527 ನಂಬರಿನ ಬೈಕ್ನಲ್ಲಿ ವೀಲಿಂಗ್ ಮಾಡ್ತಾ ಸ್ಟಂಟ್ ಮಾಡಿ ಚಿಕ್ಕ ಮಕ್ಕಳ ಜೊತೆ ಫ್ಯಾಮಿಲಿಯೊಂದಿಗೆ ಕಾರ್ನಲ್ಲಿ ಹೋಗ್ತಿದ್ದ ಕಾರಿನ ಮುಂದೆ ಹುಚ್ಚಾಟವಾಡಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ಬೆಳಕಿಗೆ ಬಂದಿದೆ. ನೆಲಮಂಗಲದ ವೈದ್ಯ ಗೋವಿಂದ ಸ್ವಾಮಿ ಎಂಬುವರ ಪತ್ನಿ ಕಾರ್ ಚಾಲನೆ ಮಾಡುವ ವೇಳೆ ಓವರ್ ಸ್ಪೀಡ್ನಲ್ಲಿ ಬರ್ತಿದ್ದ ಟ್ಯಾಂಕರ್ ಚಾಲಕನನ್ನ ಪ್ರಶ್ನೆ ಮಾಡಿದ್ರು. ಈ ಕಾರಣಕ್ಕೆ ಕಾರ್ ಬ್ಯಾನೆಟ್ಗೆ ರಾಡ್ನಿಂದ ಹೊಡೆದು ನಿನ್ನ ತಲೆಯನ್ನ ಹೀಗೆ ಹೊಡೆದು ಹಾಕ್ತೀನಿ ಅಂತ ಬೆದರಿಸಿದ್ದಾನೆ. ಬಳಿಕ ದಂಪತಿ ಯಶವಂತಪುರ ಠಾಣೆಗೆ ದೂರು ನೀಡಿದ್ದು FIR ದಾಖಲಾಗಿತ್ತು. ಸದ್ಯ ಬಗಲಗುಂಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಡಿಗೆ ದಾರಿ ಬಿಟ್ಟಿಲ್ಲ ಅಂತ ಕಾರಿನ ಚಾಲಕ ವಾಟರ್ ಬಾಟಲ್ನಿಂದ ಮತ್ತೊಬ್ಬ ಕಾರಿನ ಚಾಲಕನ ಮೇಲೆ ಹಲ್ಲೆಗೆ ಯತ್ನಿಸಿದ ಘಟನೆ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕಂಡು ಬಂದಿದೆ. ಜುಲೈ 7ರಂದು ಲೆಫ್ಟ್ ಟರ್ನ್ ವಿಚಾರಕ್ಕೆ ಗಲಾಟೆ ಶುರುವಾಗಿದೆ. ಲೆಫ್ಟ್ ಸಿಗ್ನಲ್ ಫ್ರೀ ಇಲ್ಲದೇ ಇದ್ರೂ ನಿರಂತರ ಹಾರ್ನ್ ಮಾಡಿ ಕಿರಿಕಿರಿ ಉಂಟು ಮಾಡಿದ್ದಾನೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಬಾಟ್ಲಿ ಎಸೆದು ಹಲ್ಲೆಗೆ ಯತ್ನಿಸಿದ್ದಾನೆ. ಗಲಾಟೆಯ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಫುಟ್ಪಾತ್ನಲ್ಲಿ ಅಂಗಡಿ ಇಡುವ ವಿಚಾರಕ್ಕೆ ವ್ಯಕ್ತಿ ಮಹಿಳೆ ಜೊತೆಗೆ ಅಸಭ್ಯವಾಗಿ ವರ್ತಿಸಿರುವ ಘಟನೆ ಜಯನಗರದ 4ನೇ ಬ್ಲಾಕ್ನಲ್ಲಿ ಕಂಡುಬಂದಿದೆ. ಈ ಮೊದಲು ಸುಶೀಲಾ ಎಂಬುವರ ಮೈದುನ ಫುಟ್ಪಾತ್ನಲ್ಲಿ ಅಂಗಡಿ ಇಟ್ಕೊಂಡಿದ್ದ. ಕೆಲ ದಿನಗಳಿಂದ ಆತ ಅಂಗಡಿ ಇಟ್ಟಿರಲಿಲ್ಲ. ಆರ್ಮುಗಂ ಎಂಬಾತ ಅದೇ ಜಾಗದಲ್ಲಿ ಅಂಗಡಿ ಇಟ್ಟಿದ್ದ. ಇದೇ ವಿಚಾರಕ್ಕೆ ಸುಶೀಲಾ ಪ್ರಶ್ನಿಸಿದ್ದಕ್ಕೆ ಆರ್ಮುಗಂ ಮಹಿಳೆ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಸದ್ಯ ಈ ಬಗ್ಗೆ ಜಯನಗರ ಠಾಣೆಯಲ್ಲಿ ದೂರು ನೀಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.